ನಾಗೇಶ್ ಅವರೇ, ಅಂದ್ರೆ ಈಗ ಮಕ್ಕಳಲ್ಲಿ ಏನೇನು ಹದಿಹರದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ, ಆಮೇಲೆ ಹೆತ್ತವರು ಹೇಗೆ ಸ್ಪಂದಿಸಬೇಕು ಅಂತ ಮಾತಾಡ್ತಾ ಇದ್ವಿ. ಇನ್ನೇನಂದ್ರೆ ಇವಾಗ ಇನ್ನೊಂದು ದೂರು ಮಕ್ಕಳ ಬಗ್ಗೆ ಕೇಳೋದು ಅಂತ ಹೇಳಿದ್ರೆ, ಅವರು ನಮ್ಮ ಸಂಪ್ರದಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಮೌಲ್ಯಗಳಿಗೆ ಒಂದು ವ್ಯಾಲ್ಯೂ ನೀಡ್ತಾ ಇಲ್ಲ, ಹಾಗೆಯೇ ಅಂದ್ರೆ ಟೀಚರ್ಸ್ ಅನ್ನ ಅವರಿಗೇನು ಗೌರವಿಸ್ತಾ ಇಲ್ಲ, ಅವ್ರ ಮಾತು ಕೇಳ್ತಾ ಇಲ್ಲ, ಈ ರೀತಿ ಒಂದು ಮಾತು ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇತ್ತೀಚೆಗೆ ಒಂದಿನ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಒಬ್ಬ ಹುಡುಗ ಲೇಟ್ ಆಗ್ಬಿಟ್ಟಿದೆ ಕಣೋ, ಯಾರ ಕ್ಲಾಸ್ ಅಂತಾನೋ ನಾನು ನೋಡ್ಕೊಳ್ಳಿಲ್ಲ ಅಂತ ಅಂದ. ಅವನ ಜೊತೆಲಿದ್ದವನು ಯಾವಂದ್ರೆ ಏನು ಮಾಡ್ತಾನೋ, ನಮ್ಗೇನಾಗಬೇಕಾಗಿದೆಯೋ ಅಂದ. ಇದು ಎರಡು ಕುಟುಂಬಗಳಲ್ಲಿರ್ತಕ್ಕಂತಹ ಒಂದು ಮೌಲ್ಯಗಳ ಭಿನ್ನತೆಯನ್ನು ಸೂಚಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅವನಿಗೆ ಎರಡನೇ ಹುಡುಗನಿಗೆ ಯಾವನಾದ್ರೂ ಏನು ಮಾಡ್ತಾನೋ ಅಂತ ಟೀಚರ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಪ್ರವೃತ್ತಿ ಬೆಳಿಬೇಕಾದ್ರೆ ಮನೆಯಲ್ಲಿ ಯಾರಿಗೂ ಗೌರವ ಕೊಡ್ತಕ್ಕಂಥ ಸಂಪ್ರದಾಯನೇ ಇಲ್ಲ ಅಂತ ನನಗೆ ಅನುಮಾನ ಬಂತು. ನಾವು ಮನೆಯಲ್ಲಿ ನಾವು ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡ್ತೀವಿ, ನಮಗೆ ಹಿರಿಯರನ್ನ ನಾವು ಯಾವ ರೀತಿ ನಡೆಸ್ಕೋತೀವಿ, ಶಾಲೆಯ ಬಗ್ಗೆ ಅಥವಾ ಶಾಲೆ ಅಧ್ಯಾಪಕರ ಬಗ್ಗೆ ನಾವು ಏನು ಮಾಡ್ತೀವಿ. ಈಗ ಮನೆಗೆ ಬಂದಾಗ ಏನೋ ಇವತ್ತೇನಾದ್ರು ಟೀಚರ್ ಬಂದಿದ್ನಾ, ಪಾಠ ಮಾಡಿದ್ನಾ ಅಂತೆಲ್ಲ ಕೇಳಿದ್ರೆ ಆಗ ಮಕ್ಕಳಿಗೂ ಗೌರವ ಕೊಡಬೇಕು ಅಂತಕ್ಕಂಥ ಭಾವನೆ ಬರೋದಿಲ್ಲ. ಅದನ್ನೇ ಅನುಸರಿಸ್ತಾರೆ ಮಕ್ಕಳು ಕೂಡ. ಅದನ್ನೇ ಅನುಸರಿಸ್ತಾರೆ. ಈ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರೋದು ಯಾವುದು ಅಂದ್ರೆ, ಪ್ರಾರಂಭಿಕ 6-7 ವರ್ಷಗಳಲ್ಲಿ ಮನೆಯಲ್ಲಿ ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಮನೆಯಲ್ಲಿ ಅಪ್ಪ ಅಮ್ಮ ಯಾವ ರೀತಿ ಜಗಳ ಆಡ್ತಾರೆ, ಮನೆಯಲ್ಲಿ ಇತರ ಸದಸ್ಯರು ಯಾರಿರ್ತಾರೆ ಅವ್ರ ಜೊತೆ ಸಂಬಂಧಗಳು ಹೇಗಿರುತ್ತವೆ, ಒಬ್ಬರ ಜೊತೆ ಒಬ್ಬರ ಒಡನಾಟ ಹೇಗಿರುತ್ತೆ, ಇವೆಲ್ಲ ಆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನೆಲ್ಲ ಅವರು ರೂಢಿಸ್ಕೊಳ್ತಾ ಹೋಗ್ತಾರೆ. ಆದ್ರಿಂದ ಮೌಲ್ಯಗಳನ್ನು ನಾವು ಪಾಲಿಸೋದನ್ನ ಅಭ್ಯಾಸ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ನಾನು ಒಂದು ಹಬ್ಬ ಆದರೆ ಪೂಜೆ ಮಾಡಬೇಕಾಗಿ ಬಂದ್ರೆ ನಾನು ಕೂತ್ಕೊಂಡು ಪೂಜೆ ಮಾಡೋದಿಲ್ಲ, ನನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತೀನಿ. ಅದರಿಂದ ಏನಾಗಿದೆ ಅಂದ್ರೆ ಆ ಮಕ್ಕಳಿಗೆ ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಸಂಪ್ರದಾಯ ಅಭ್ಯಾಸ ಆಗಿದೆ. ಮತ್ತೆ ನಾನು ಸುಮ್ಮನೆ ಮಂತ್ರ ಹೇಳೋದಿಲ್ಲ, ಆ ಸಮಯದಲ್ಲಿ ಅವ್ರು ಏನು ಮಾಡಬೇಕು ಅದರ ಅರ್ಥ ಏನು ಅನ್ನೋದನ್ನ ನಾನು ವಿವರಿಸ್ತೇನೆ. ಈ ಥರ ಒಂದು 2-3 ಸತಿ ಮಾಡಿದಾಗ ಅವ್ರಿಗೆ ಆ ಸಂಪ್ರದಾಯಗಳ ಬೆಲೆ ಗೊತ್ತಾಗುತ್ತೆ. ಮತ್ತೆ ಆ ಸಂಪ್ರದಾಯಗಳನ್ನ ನಾವು ಅನುಸರಿಸೋದು ತುಂಬಾ ಮುಖ್ಯ. ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತೇಳಿ ನಾವು ಹೇಳ್ತಾ ಇದ್ರೆ ಅವರು ಅದನ್ನೇ ಕಲಿತಾರೆ. ಮತ್ತೆ ನಾವು ಮಾಡಿದ್ದನ್ನ ಮಕ್ಕಳೇ ಮಾಡಿದಾಗ ಕೆಲಸಕ್ಕೆ ಮಕ್ಕಳು ಕೇಳ್ಬೋದು, ನೀನು ಹಂಗೆ ಮಾಡ್ಲಿಲ್ವಾ ಅಂತ, ತಲಹಟ್ಟೆ ಅಂತ ನಾವು ಬೈದ್ರೆ ಅವ್ರು ಇನ್ನೊಂದ್ಸತಿ ನಾವು ಹೇಳಿದ ಮಾತು ಕೇಳಲ್ಲ. ನಾವು ತಪ್ಪು ಮಾಡಿದಾಗ ಮಕ್ಕಳ ಹತ್ರ ತಪ್ಪಾಯ್ತು ಅಂತ ಒಪ್ಕೋಬೇಕು. ಒಂದು ಒಳ್ಳೆ ಕೆಲಸ ಆಗಿದೆ. ತುಂಬಾ ಸಿಂಪಲ್ ವಿಷಯ ಹೇಳಬೇಕು ಅಂದ್ರೆ, ಒಂದಿನ ಅಡುಗೆ ಚೆನ್ನಾಗಿದ್ರೆ ಅಡುಗೆ ಮಾಡಿದವ್ರಿಗೆ ಮನೆಯವ್ರಿಗೆ ಇವತ್ತು ಅಡುಗೆ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂತ ಹೇಳೋದನ್ನ ನಾವು ಹೇಳಿದ್ರೆ ಮಕ್ಕಳು ಅದನ್ನು ಹೇಳೋದನ್ನ ಕಲಿತಾರೆ. ಈ ನಡವಳಿಕೆ ಮೂಲಕ, ನಮ್ಮ ನಡವಳಿಕೆ ಮೂಲಕ ಅವ್ರಿಗೆ ಹೇಳ್ಬೇಕು. ಹಾಗೆ ಇವಾಗ ನಾವು ಹೆಚ್ಚು ಕೇಳೋದು ಮಾತು ಅಂತ ಹೇಳಿದ್ರೆ, ಅಂದ್ರೆ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇರೋದು. ಅಂದ್ರೆ ಏನು, ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರು ಅಂತಾನೋ, ಅಥವಾ ತುಂಬಾ ಸಿಲ್ಲಿ ರೀಸನ್ ಅಲ್ಲಿ ಅಂದ್ರೆ ಮಾರ್ಕ್ಸ್ ಕಮ್ಮಿ ಆಯ್ತು ಅಂತಾನೋ, ಅಥವಾ ಏನೋ ಒಂದು ಅಂದ್ರೆ ಹೆತ್ತವ್ರ ಜೊತೆ ಜಗಳ ಆಡಿರೋದು, ಅಥವಾ ಅಂದ್ರೆ ಅಣ್ಣ ತಮ್ಮಂದ್ರ ಜೊತೆ ಜಗಳ, ಈ ತರ ಒಂದು ಸಣ್ಣ ಸಣ್ಣ ಕಾರಣಗಳಿಂದ ಕೂಡ ಸೂಸೈಡ್ ಕಡೆಗೆ ಅಂದ್ರೆ ಆತ್ಮಹತ್ಯೆ ಕಡೆಗೆ ಒಂದು ಮನಸ್ಸನ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಈ ಒಂದು ಸೂಸೈಡ್ ಟೆಂಡೆನ್ಸಿಯನ್ನ ಯಾವ ರೀತಿ ಒಂದು ಕಡಿಮೆ ಮಾಡ್ಬೋದು ಮಕ್ಕಳಲ್ಲಿ? ಇಲ್ಲಿ ದಿನಕ್ಕೆ ಸುಮಾರು ಒಂದು 10 ಮಂದಿ ನಮ್ಮ ದೇಶದಲ್ಲಿ 14 ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಮತ್ತೆ 15ರಿಂದ 29 ವಯಸ್ಸು ಅಂತರದಲ್ಲಿ ಸುಮಾರು 150 ಮಂದಿ ಪ್ರತಿದಿನ ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಈ ಆತ್ಮಹತ್ಯೆಗೆ ಬಹಳ ಮುಖ್ಯವಾದ ಕಾರಣ, ನಾವು ಅವ್ರನ್ನ ಹೇಡಿಗಳು ಅಂತ ಅಂತೀವಿ, ಆದ್ರೆ ಅವ್ರ ಹೇಡಿಗಳಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ತುಂಬಾ ಧೈರ್ಯ ಬೇಕು. ಆದ್ರೆ ಸಮಸ್ಯೆ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆ ಹೇಳ್ಕೊಟ್ಟಿರಲ್ಲ. ಕೆಲವು ಸತಿ ವೈಫಲ್ಯಗಳನ್ನ ಎದುರಿಸ್ತಕ್ಕಂಥ ಒಂದು ಅಂಶವನ್ನ ನಾವು ಹೇಳ್ಕೊಟ್ಟಿರಲ್ಲ. ಯಾವುದೋ ಸಬ್ಜೆಕ್ಟ್ ಇಷ್ಟ ಆಗ್ಲಿಲ್ಲ ಅಂತಾನೋ, ಯಾವುದೋ ಪರೀಕ್ಷೆನಲ್ಲಿ ಕಡಿಮೆ ಅಂಕ ಬಂತು ಅಂತಾನೋ. ಒಂದು ಹುಡುಗಿ ಅಂತೂ ತನಗೆ 84% ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ಲು. ಅವಳು 92 ಬರಬೇಕಿತ್ತು ಅಂತ ಅವಳು ಅಪೇಕ್ಷೆ ಪಡ್ತಾ ಇದ್ಲು. ಇದಕ್ಕೆ ಕಾರಣ ಏನು ಅಂದ್ರೆ, ನಾವು ಅನ್ಕೊಂಡ ಹಾಗೆ ಆಗದೆ ಇದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ನಮ್ಮ ಕನಸುಗಳನ್ನ ನಾವು ಹೇರ್ತಾ ಇದ್ದಾಗ, ಅದನ್ನು ಸಾಧನೆ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಮಕ್ಕಳು ಆತ್ಮಹತ್ಯೆ ಪ್ರವೃತ್ತಿಗೆ ಹೋಗ್ತಾರೆ. ಮಕ್ಕಳು ತುಂಬಾ ದುರ್ಬಲವಾಗೂ ಇರ್ತಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು ಡೈರೆಕ್ಟ್ ಆಗಿ ಒಂದೇ ಸತಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಹಲವಾರು ಸಮಯಗಳಿಂದ ಅವರು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಬದುಕಿನಲ್ಲಿ ಅರ್ಥ ಇಲ್ಲ, ಸಾಯ್ಬೇಕು ಅನ್ಸತ್ತೆ, ಬದುಕು ಏನ್ ಮಾಡ್ಲಿ, ಈ ತರಹದ ಅಂಶಗಳನ್ನ ಹೇಳ್ತಾ ಇರ್ತಾರೆ. ಅವರು ಯಾರ ಜೊತೆನೂ ಮಾತಾಡಲ್ಲ. ಇಲ್ಲ, ಮುಂಚೆ ಕಡಿಮೆ ಮಾತಾಡ್ತಿದ್ದವರು ಈಗ ತುಂಬಾ ಮಾತಾಡಕ್ಕೆ ಶುರು ಮಾಡ್ತಾರೆ. ಹೆಚ್ಚು ಹೆಚ್ಚು ಒಂಟಿಯಾಗಿರಕ್ಕೆ ಇಷ್ಟಪಡ್ತಾರೆ. ಯಾರನ್ನೂ ಭೇಟಿ ಮಾಡೋಕ್ಕೂ ಇಷ್ಟಪಡಲ್ಲ. ಯಾವಾಗಲೂ ಖಿನ್ನವಾಗಿರ್ತಾರೆ, ತಲೆ ಬಾಚ್ಕೊಳ್ಳಲ್ಲ, ಉಡುಪು ಹೆಂಗೆಂಗೋ ಇರ್ತಾರೆ, ಊಟ ತಿಂಡಿನಲ್ಲಿ ಆಸಕ್ತಿ ಇರಲ್ಲ. ಈ ತರಹದ ಕೆಲವು ಸುಳಿವುಗಳನ್ನು ನೋಡಿದಾಗಲೇ ತಂದೆ ತಾಯಿಗಳು ಎಚ್ಚೆತ್ಕೋಬೇಕು. ಮಗು ಖಿನ್ನತೆಯಿಂದ ನರಳ್ತಾ ಇದೆ, ಅದು ಖಿನ್ನತೆಯಿಂದ ಆಚೆ ಬರೋದಕ್ಕೆ ನಾವು ಸಹಾಯ ಮಾಡಬೇಕು
ಅಂತಕ್ಕಂಥ ಒಂದು ನಿಲುವನ್ನು ತಂದೆ ತಾಯಿಗಳು ತೆಗೆದುಕೊಂಡು ಅವ್ರು ಪ್ರಯತ್ನ ಮಾಡಬೇಕು. ಅವ್ರ ಕೈಲಿ ಆಗಲಿಲ್ಲ ಅಂದರೆ ನಾವಂತ ಮಕ್ಕಳನ್ನ ಆಪ್ತ ಸಲಹೆಗಾರರ ಹತ್ತಿರ ಕರ್ಕೊಂಡು ಹೋದಾಗ ಅವರು ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮನಃಶಾಸ್ತ್ರಜ್ಞರ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಸಾಧ್ಯ ಇದೆ. ಆದರೆ ಎಷ್ಟೋ ಸಲ ಏನಾಗುತ್ತೆ, ದುರದೃಷ್ಟವಶಾತ್ ಮನಃಶಾಸ್ತ್ರಜ್ಞರ ಹತ್ರ ಹೋಗೋದು ಒಂದು ಕಳಂಕ ಅಂತಕ್ಕಂಥ ಒಂದು ಕೆಟ್ಟ ಭಾವನೆ ಅನೇಕ ಪೋಷಕರಲ್ಲಿದೆ. ಅದು ಖಂಡಿತ ಅಲ್ಲ, ಜೀವ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಈ ಹದಿಹರೆಯದಲ್ಲಿ ಏನಂತ ಹೇಳಿದ್ರೆ ಒಂದು ಪ್ರೇಮ ಪ್ರಕರಣಗಳು ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಅವರಿಗೆ ಪ್ರೀತಿ ಪ್ರೇಮ ಅಂತ ಅದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವು ಇರಲ್ಲ, ತಿಳುವಳಿಕೆ ಇರಲ್ಲ. ಆದ್ರೂ ಕೂಡ ಒಂದು ಏನೋ ಅಟ್ರಾಕ್ಷನ್, ಅಂದ್ರೆ ಬೇರೆ ಸೆಕ್ಸ್ ಕಡೆಗಿನ ಅಟ್ರಾಕ್ಷನ್, ಅಂದ್ರೆ ಹುಡುಗನಿಗೆ ಹುಡುಗಿ ಕಡೆ, ಹುಡುಗಿ ಹುಡುಗನಿಗೆ, ಈ ತರ ಒಂದು ಅಟ್ರಾಕ್ಷನ್ ಇಂದಾಗಿ ಈ ರೀತಿ ಒಂದು ಪ್ರೇಮ ಪ್ರಕರಣ ಕೂಡ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಮತ್ತೆ ಈ ರೀತಿ ಒಂದು ಅವರಲ್ಲಿ ಒಂದು ಮಾನಸಿಕವಾಗಿರುವಂತಹ ಒಂದು ಬದಲಾವಣೆಗಳಿಗೆ ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ? ಇದು ಒಂದು ವಯಸ್ಸಿಗೆ ಬಂದ ಹಾಗೆ ಭಿನ್ನ ಲಿಂಗಿಗಳಲ್ಲಿ ಆಕರ್ಷಣೆ ಉಂಟಾಗೋದು ಒಂದು ಸಹಜವಾದಂತಹ ಒಂದು ಪ್ರಕ್ರಿಯೆ. ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ನಾವು ಹೇಳ್ಕೊಟ್ಟಿರಲ್ಲ. ಅದು ತುಂಬಾ ಸೂಕ್ಷ್ಮವಾದ ವಿಚಾರ ಅಂತ ಹೇಳಿ ನಾವು ಅದರ ಬಗ್ಗೆ ಹೇಳ್ಕೊಟ್ಟಿರಲ್ಲ. ಇನ್ನೊಂದು, ಈ ಹದಿವಯಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ಪ್ರೀತಿ ಅಂತ ನಂಬ್ಕೊಂಡು ಹಲವರು ಆತ್ಮಹತ್ಯೆಗಳ ಕಡೆಗೆ ಹೋಗ್ತಾ ಇದ್ದಾರೆ. ಪ್ರೀತಿ ಯಾವತ್ತೂ ಸಾಯಿಸಲ್ಲ, ಪ್ರೀತಿ ಜೀವ ಕೊಡ್ತಕ್ಕಂಥ ಒಂದು ಶಕ್ತಿ. ಈಗ ಮನೆಯಲ್ಲಿ ಅನುಮತಿ ಕೊಡಲಿಲ್ಲ ಅಂತ ಹೇಳಿ 18 ವರ್ಷದ ಹುಡುಗಿ ಮತ್ತು 19 ವರ್ಷದ ಹುಡುಗ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಸ್ವಲ್ಪ ನಿಧಾನಕ್ಕೆ ತಮ್ಮ ಓದನ್ನು ಮುಗಿಸಿ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಅವರು ತಮ್ಮ ಜೀವನವನ್ನು ಮುಂದುವರಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತು. ಇಲ್ಲಿ ಬರ್ತಕ್ಕಂತಹ ಎರಡು ಮುಖ್ಯವಾದ ಸಮಸ್ಯೆಗಳು ಏನು ಅಂತಂದ್ರೆ, ಹದಿವಯಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ಶಾಶ್ವತ ಅಂದ್ಕೊಂಡು ತಮ್ಮ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ತುಂಬಾ ದೀರ್ಘಕಾಲಿಕ ಯೋಚನೆಗಳನ್ನ ಮಕ್ಕಳು ಮಾಡ್ಲಿಕ್ಕೆ ಹೋಗ್ತಾರೆ. ಎರಡನೇದು, ತಮ್ಮ ಮಕ್ಕಳು ಈ ರೀತಿ ಪ್ರೀತಿಯ ಗೊಂದಲದಲ್ಲಿ ಬೀಳಬಹುದು ಅಂತಕ್ಕಂಥ ಭಾವನೆ ಎಷ್ಟೋ ಜನ ಅಪ್ಪ ಅಮ್ಮಂದಿರಿಗಿಲ್ಲ. ನನ್ನ ಹತ್ರ ಬರೋರು ಹಲವಾರು ಜನ ಹೇಳ್ತಾರೆ, ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ ಅಂತ. ಅದು ಅನ್ಕೊಳ್ತಾ ಇರೋದು ಅವ್ರ ತಪ್ಪು. ವಯಸ್ಸಿಗೆ ಸಹಜವಾಗಿ ಬರ್ತಕ್ಕಂಥ ಭಾವನೆಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾದ್ದು ತುಂಬಾ ಮುಖ್ಯವಾಗುತ್ತೆ. ಅದರಿಂದ ಈ ಹದಿಹರೆಯದಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ಶಾಶ್ವತ ಅಂತ ನಂಬ್ಕೊಂಡು ಅದು ವಿಫಲವಾದಾಗ ಆತ್ಮಹತ್ಯೆಗಳು ಮಾಡ್ಕೊಳ್ತಾರಲ್ಲ, ಅವ್ರಿಗೆ ನಾವು ಈ ಭಾವನೆಗಳನ್ನ ನಿಜ ಅಂತ ನಂಬ್ಕೋಬೇಡಿ, ತಾಳ್ಮೆಯಿಂದ ಕಾಯಿರಿ. ಒಂದ್ ವೇಳೆ ನಿಮ್ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಆದ್ಯತೆ ಕೊಡಿ. ಈ ಭಿನ್ನ ಲಿಂಗಗಳ ನಡುವೆ ಸ್ನೇಹ ಹೇಗಿರಬೇಕು ಅಂದ್ರೆ, ಇಬ್ರು ಒಬ್ಬರ ಜೊತೆ ಒಬ್ರು ಬೆಳಿಬೇಕು. ನಾನು ಚೆನ್ನಾಗಿ ನಿನಗಿಂತ ಚೆನ್ನಾಗಿ ನಾನು ಓದ್ತೀನಿ, ನಾನು ನಿನಗಿಂತ ಚೆನ್ನಾಗಿ ನನ್ನ ಜೀವನದಲ್ಲಿ ಮೇಲ್ ಬರ್ತೀನಿ, ಈ ತರ ಇರಬೇಕು. ಮತ್ತೆ ಒಬ್ಬರಲ್ಲಿ ಇರತಕ್ಕಂಥ ಕೊರತೆಯನ್ನ ಇನ್ನೊಬ್ರು ತುಂಬಿಸಿ ಅವರು ಇಬ್ರು ಮೇಲ್ ಬರೋದಕ್ಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಮದುವೆ, ಮಕ್ಕಳು, ಭವಿಷ್ಯದ ಜೀವನ ಇತ್ಯಾದಿ ನೋಡ್ಕೋಬಹುದು. ಇನ್ನೊಂದು ಸಮಸ್ಯೆ ಬರುತ್ತೆ, ಮನಸ್ಸು ಚಂಚಲ. ಯಾವುದೋ ಒಂದು ಹಂತದಲ್ಲಿ ಜೊತೆಯಲ್ಲಿರ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಬಿಡಬೇಕು ಅನ್ನೋ ತೀರ್ಮಾನವನ್ನ ಇಬ್ರು ತೆಗೆದುಕೊಂಡಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಅದ್ರ ಒಬ್ರು ತಗೋತಾರೆ, ಇನ್ನೊಬ್ಬರಿಗೆ ತಗೊಳ್ಳಿಕ್ಕೆ ಇಷ್ಟ ಇರಲ್ಲ. ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅವ್ರನ್ನ ಕಾಡ್ಲಿಕ್ಕೆ ಶುರುವಾಗುತ್ತೆ. ಆಗ ಆ ಬಾಂಧವ್ಯಗಳು ತುಂಬಾ ಹಳಸತ್ವೆ. ಅಂತಹ ಸಂದರ್ಭಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗಿ ಆಗಲೇ ಈ ಕೊಲೆಗಳು, ಆತ್ಮಹತ್ಯೆಗಳು ಇತ್ಯಾದಿ ನಕಾರಾತ್ಮಕ ಸನ್ನಿವೇಶಗಳು ಉಂಟಾಗೋದು. ಅದರಿಂದ ಈ ಬಾಂಧವ್ಯಗಳು ಶಾಶ್ವತವಾಗಿ ಇರಲ್ಲ ಅಂತ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ನೀವು ಸಮಯಾವಕಾಶ ಕೊಟ್ಟು ಒಂದೊಂದು ಸಣ್ಣ ಪದ್ಯ ಹೇಳಬೇಕು ಅಂದ್ಕೊಂಡಿದ್ದೆ. ಪ್ರತಿಭಾ ನಂದಕುಮಾರ್ ಅನ್ನೋರು ಒಂದು ಪದ್ಯ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, 16ರ ಹರೆಯದಲ್ಲಿ ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವನ ಬಳಿ ಇದೆ ಉತ್ತರ, ಅವನ ಕರ್ಚೀಫ್ ತುದಿಗೆ ಕಸೂತಿ ಹಾಕುವುದೇ ನನ್ನ ಜೀವನದ ಪರಮ ಧ್ಯೇಯ ಅಂತ. ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ, 18ಕ್ಕೆ ಕಾಲಿಟ್ಟಾಗ ಈ ಹುಡುಗ ಇನ್ನು ಸ್ವಲ್ಪ ಎತ್ತರ ಇರಬೇಕಿತ್ತು, ಮುಂಗೋಪಿ ಸುಳ್ಳು ಹೇಳ್ತಾನೆ, ಯಾರು ತಾನೇ ಪರ್ಫೆಕ್ಟು ಅಂತ. ಅಲ್ಲಿಂದ 1-2 ವರ್ಷ ಮುಂದಕ್ಕೆ ಹೋದಾಗ, ಆ ನಂತರ ಕಣ್ಣರಳಿಸಿ ಪ್ರಪಂಚವನ್ನ ನೋಡಿದಾಗ ಈ ಹುಡುಗ ಯಾಕೆ ಪೆದ್ದಾಗಿದ್ದಾನೆ ಅಂತ. ಅಂದ್ರೆ ಭಾವನೆಗಳು ಈ ತರ ಬದಲಾಗತ್ತೆ. ಅಂದ್ರೆ ಅವರು ಪ್ರಬುದ್ಧರಾಗ್ತಾ ಹೋಗ್ತಾ ಇದ್ದ ಹಾಗೆ ಭಾವನೆಗಳು ಕೂಡ ಬದಲಾಗ್ತಾ ಇರುತ್ತೆ. ಆಮೇಲೆ ಕೊರತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ. ಅವಾಗ ಅಂದ್ರೆ ನೋಡಿದ್ದೆಲ್ಲ ಚಂದ, ಅಂದ್ರೆ ಅವ್ರು ಏನು ಮಾಡಿದ್ದೆಲ್ಲ ಚಂದ, ಆ ರೀತಿ ಒಂದು ಭಾವನೆ ಇರುತ್ತೆ. ಆದ್ರೆ ಒಂದು ಪ್ರಬುದ್ಧರಾದಾಗೆ ಏನೋ ಯಾವುದೊಂದು ತಪ್ಪಾಗ್ಲಿ, ಕೊರತೆ ಆಗ್ಲಿ, ಅಥವಾ ಅವ್ರು ಹೀಗಿರ್ಬಾರ್ದಿತ್ತು, ಹೀಗಿರ್ಬೇಕು, ಈ ರೀತಿ ಒಂದು ಅಂದ್ರೆ ಆ ಚೇಂಜಸ್ ಆಗ್ಲಿಕ್ಕೆ, ಆ ಒಂದು ಅವರ ಪ್ರಬುದ್ಧತೆ ಮನಸ್ಸಲ್ಲಿ ಬರ್ಲಿಕ್ಕೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದಕ್ಕೆ ತಾಳ್ಮೆ ಕೂಡ ಬೇಕು ಅಂತೇಳಿ. ಓಕೆ, ಈ ಬಗ್ಗೆ ನಿಮ್ ಜೊತೆ ಮತ್ತಷ್ಟು ಚರ್ಚೆ ಮುಂದುವರಿಸ್ತೀನಿ. ಈಗ ಸಂಗೀತಮಯ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.